ಬಹಳ ಚೆನ್ನಾಗಿದೆ ಸರ್. ಇದು ಕೂಡ ಇದು 7 ಜನಕ್ಕೆ ಸಿಂಗಲ್ ಉಳ್ಕೊಳ್ಬೋದು ಆ ಥರ. ಆಮೇಲೆ ಇದು ಕೂಡ ಕಂಪ್ಲೀಟ್ ಎ ಸಿ ಬೇಡ ಅಂದರೆ ಕಂಪ್ಲೀಟ್ ಫ್ಯಾನು. ಕೆಲವರಿಗೆ ಕೋಲ್ಡ್ ಇರುತ್ತೆ, ಆಗೋದಿಲ್ಲಪ್ಪ ನನಗೆ ಎ ಸಿ ಅಂತ ಅಂದರೆ ಫ್ಯಾನ್ ಇರುತ್ತೆ, ಫ್ಯಾನ್ ಯೂಸ್ ಮಾಡ್ಕೋಬೋದು. ಇಲ್ಲೂ ಕಂಪ್ಲೀಟ್ ಕಾಫಿ ಮಗ್ಗಿಂದ ಹಿಡಿದು ಫ್ರಿಡ್ಜಿಂದ ಹಿಡಿದು ಪ್ರತಿಯೊಬ್ಬದು ಇಂಡಿವಿಜುವಲ್ಲು ಸರ್ವಿಸ್ಗಳು ತೊಗೋಬೋದು. ಇದು 7 ಜನ ಒಂದು ಡಾರ್ಮೆಟ್ರಲ್ಲಿ ಉಳ್ಕೋಬೋದು. ಊಟ ತಿಂಡಿ ಎಲ್ಲವೂ ಸೇರಿ ಪ್ಯಾಕೇಜ್. ಯಾಕಂದರೆ ಇದು ರಿಮೋಟ್ ಏರಿಯಾ ಆಗಿರೋದ್ರಿಂದ ಊಟಕ್ಕೆ ಹೋಗ್ಬೇಕಾದ್ರೆ 9 ಕಿಲೋಮೀಟ್ರ್ ಬೇಕು ನಂಜನಗೂಡಿಗೆ. ಅದರಿಂದ ನಾವು ಇಲ್ಲಿ ಬಂದವರು ಸ್ವಿಮ್ಮಿಂಗು, ರೈನ್ ಡ್ಯಾನ್ಸು, ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಬರ್ಡ್ ಫೀಡಿಂಗು ಎಲ್ಲ ಸೇರಿರುತ್ತೆ. ಇಗ್ವಾನ ಇಂಟ್ರಾಕ್ಷನ್ನು, ಪ್ರಾಣಿ ಇಂಟ್ರಾಕ್ಷನ್ಸು ಎಲ್ಲ ಕಂಪ್ಲೀಟ್ ಚಾರ್ಜ್ ಎಲ್ಲೂ ಇಲ್ಲ. ನಾನು ಮಾಡಿದ್ದೀನಿ. ಇಡೀ ಕರ್ನಾಟಕದಲ್ಲೇ ನೀವು ಯಾವುದಾದ್ರೂ ಒಂದು ಅನಿಮಲ್ಲು, ಒಂದು ಬರ್ಡು, ಒಂದು ಊಟ, ಒಂದು ತಿಂಡಿ, ಡೂಮು, ಬರೀ ವಿಶೇಷನೇ ನನ್ನ ಜಾಗ. ಅದರಿಂದ ನೀವೆಲ್ಲ ಬರಬೇಕು, ಹಾರೈಸಿ. ನಿಮ್ಮ ಬಜೆಟ್ ಒಂದ್ಸಲ ಕೂತು ಮಾತಾಡಿ, ನಮ್ಮ ಕೈಲಿ ಹಿಂಗೆ ಆಗುತ್ತೆ ಸರ್ ಅಂದರೆ, ನಮ್ಮ ಕೈಲಾದರೆ ನಮ್ಮ ಶಕ್ತಿ ಮೀರಿ ನಾವು ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಡೂಮ್ಗಳನ್ನ ನಾವು ಅಲ್ಲ ಕಟ್ ಮಾಡಿ ಕೊಡ್ತೀವಿ. ಯಾವತ್ತು ನೀವು ಒಂದು ಚಿಲ್ಲರೆ ಅಂಗಡಿ ಇರಲಿ, ಪ್ರಾವಿಷನ್ ಸ್ಟೋರ್ ಇರಲಿ, ಗೋಬಿ ಮಂಜರಿ ಇರಲಿ, ಅವ್ರಿಗೆ ಬರೋವಂಥ ಕಸ್ಟಮರ್ನ ಅವನು ದೇವರು ಅಂತ ಏನು ಮಾಡ್ತಾಯಿದ್ದೆ. ರಾಜ್ಕುಮಾರ್ ಹೇಳ್ತಾ ಇರಲಿಲ್ವ, ಅಭಿಮಾನಿ ದೇವರುಗಳೇ ಅಂತ. ಈಗ ನಮಗೆ ಗೆಸ್ಟ್ಗಳೇ ದೇವರುಗಳು. ಒಂದು ಸ್ಪೆಷಾಲಿಟಿ ಏನು ಅನಿಸಿದೆ ಅಂದರೆ, ಸಮ್ಮರಲ್ಲಿ ಎಲ್ಲ ಹೋದ್ರೂ ನಮಗೆ ಇಷ್ಟು ಗ್ರೀನಿಶ್ ಎಲ್ಲೂ ಸಿಗಲ್ಲ. ನಾವು ಸುಮಾರು ಕಡೆ ಹೋಗಿದ್ದೀವಿ, ಆಲ್ಮೋಸ್ಟ್ ಫೆಬ್ರಿಂದ ಏಪ್ರಿಲ್ ಮೇವರೆಗೂ ಹೋದ್ರೂ ಇಷ್ಟು ಗ್ರೀನಿಶ್ ಎಲ್ಲೂ ನೋಡಿಲ್ಲ. ನಾವು ಅದನ್ನೇ ಚೂಸ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ, ಎಲ್ಲಿ ಗ್ರೀನಿಶ್ ಇದೆ, ಎಲ್ಲಿ ಗ್ರೀನಿಶ್ ಸಿಗುತ್ತೆ ಈ ಟೈಮಲ್ಲಿ ಅಂತ. ಆ ಟೈಮಲ್ಲಿ ನಾವು ಗೂಗಲ್ ಮಾಡಿದಾಗ ಸರ್, ನಮ್ಮ ಕಲ್ಯಾಣ್ ಸರ್ ಇದನ್ನು ರೆಫರ್ ಮಾಡಿದ್ರು. ಸೊ ಒಂದು ಖುಷಿ ಆಯಿತು. ಆಮೇಲೆ ಸರ್ ಕಾಲ್ ಮಾಡಿದ್ಮೇಲೆ ಸರೂ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ನಿಜವಾಗ್ಲೂ ಅದು ಇನಿಷಿಯಲ್ ರೆಸ್ಪಾನ್ಸ್ ಇದೆಯಲ್ಲ, ಅದೇನೇ ಹೇಳಿದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ಫೋನಿಂದನೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಇಲ್ಲಿ ಬಂದಮೇಲಂತೂ ರಿಸೆಪ್ಷನಿಂದ ಸ್ಟಾರ್ಟ್ ಆಗಿ ಈವನ್ ನಾವು IT ವರ್ಗು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್? ಈಗ ರೂಮ್ ಆಯ್ತು, ಈಗ ತುಂಬಾ ಜನ ಬಂದ್ರು ಅಂತ ಅನ್ಕೊಂಬೇಡ. ಒಂದು 15-20 ಜನ ಬಂದ್ವಿ ಸರ್. ನಿಮ್ಮದಂತೂ 8 ರೂಮ್ ಫುಲ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ ನಮ್ಗೆ? ಸರ್, ನಮಗೆ ಜನಗಳು ಜಾಸ್ತಿ ಬಂದರೆ ಅಂದ್ರೇ ಒಂದು ಡಾರ್ಮೆಟ್ರಿಗಳ ಥರ ಮಾಡಿದ್ದೀವಿ. 2 ಡಾರ್ಮೆಟ್ರಿ ಮಾಡಿದ್ದೀವಿ. ಅದು ಗ್ಲಾಸ್ ಹೌಸು. ಸ್ಪೆಷಲ್ ಏನಂದರೆ ಗ್ಲಾಸ್ ಹೌಸ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಪ್ರೇಟು ಕಿಂಗ್ ಸೈಜ್ ಅಂದರೆ ಕಿಂಗ್ ಸೈಜ್ ಬೆಡ್ಡು ಅಗಲವಾಗಿರುತ್ತೆ. ಒಬ್ಬೊಬ್ಬರು ವಿಶೇಷವಾಗಿ ಮನಿಕೊಳ್ಳೋ ಥರ ಸುಮಾರು ಒಂದು 7ರಿಂದ 8 ಜನ ಮನಿಕೊಳ್ಳೋ ಥರ ಒಂದು ಡಾರ್ಮೆಟ್ರಿಗಳು ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಅದು ಗ್ಲಾಸ್ ಹೌಸು. ಆಮೇಲೆ ಈಗ ಮೊದಲೇ ಅವರಿಗೆ ಒಂದು ಸ್ಪಷ್ಟಪಡಿಸ್ಬಿಡೋಣ, ಬರೀ ಕಪಲ್ಸ್ ಅಲ್ಲ, ಮನೆಯವರಲ್ಲ, ಕಂಪನಿಯವರು, ಇಲ್ಲಿ IT BT ಅವರಾಗಲಿ ಅಥವಾ ಬೇರೆ ಕಂಪ್ನಿಯವರು, ಬ್ಯಾಂಕ್ನವರು ಯಾರೇ ಬಂದ್ರು ನೀವು ಆಮೇಲೆ ಅಷ್ಟು ಬೇಡ, ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ವಾ, ದೊಡ್ಡ ಗುಂಪು ಏನಾದರೂ ಪ್ಲಾನ್ ಮಾಡಿದ್ರಿ ಇಲ್ಲಿ ಬಂದರೆ ಈಗೇನು ರೇಟ್ ಹೇಳ್ತಿದ್ದಾರೆ ಸರ್, ನೀವು ಇವ್ರನ್ನ ಪರ್ಸ್ನಲ್ ಆಗಿ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹೆಂಗೆ ಬೇಕು ಹಂಗಂಗೆ ರೆಡಿ ಮಾಡಿ ಕೊಡ್ತಾರೆ ಅಲ್ವಾ ಸರ್? ಅದನ್ನು ಫಿಕ್ಸ್ ನೀವೇನು ಆಗಬೇಕಾಗಿಲ್ಲ. ಅಲ್ಲಿಗೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ತಕ್ಕಂಗೆ ರೇಟ್ ಇರುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಬಂದು ಒಂದ್ಸಲ ಹೋದರೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಸರ್ದು ನಂದು ನಾನು ನೋಡಿದ್ದಕ್ಕೆ ಮತ್ತು ನಮ್ಮ ಫ್ಯಾಮಿಲಿ ಇಲ್ಲಿ ಇದ್ದಿದ್ದಕ್ಕೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಬಂದಾಗ ಇಷ್ಟೇ ಅವ್ರು ಆಶಿಸ್ತಾ ಇರೋದು. ಈಗ ಹೊಸದಾಗಿ ಆಗಿರೋದ್ರಿಂದ ಮುಂದಕ್ಕೆ ಇದೆಲ್ಲ ರೇಟ್ ಜಂಪ್ ಆಗೋ ಸಾಧ್ಯತೆಗಳಿದೆ. ನಿಮಗೀಗ ಮೊದಲು ಬಂದವರಿಗೆ ಇಂಥ ಅವಕಾಶಗಳಿದೆ. ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ. ಯಾಕೆ ಅಂತಂದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಸರ್. ಬೇಕಿದ್ರೆ ಆರಾಮಾಗಿರ್ಬೋದಾಗಿತ್ತು, ಬಟ್ ಊಟದ ಪ್ರೀತಿಯಿಂದ ಮಾಡಿದ್ದಾರೆ. ಆಮೇಲೆ ನಾನು ಇಷ್ಟು ದೊಡ್ಡ ತೋಟ ಮಾಡಿದ್ದೀನಿ, ಅದು ಎಲ್ರಿಗೆ ತಲುಪಲಿ, ಮುಂದಿನ ಪೀಳಿಗೆಗೆ ತಲುಪಲಿ, ಮುಂದೆ ಅವರು ಕೂಡ ಇಂಥದ್ದೇನಾದರೂ ಸಾಹಸಗಳನ್ನ ಮಾಡಲಿ ಅನ್ನೋ ಕಳಕಳಿಯಿಂದ ಈ ರೆಸಾರ್ಟ್ ಕಟ್ಟಿದ್ದಾರೆ ಅಷ್ಟೇ ಹೊರತಾಗಿ ಸಾಯಬಾರ್ದು ಇನ್ನು ಹಿನ್ನೆಲೆ ಕೇಳಿಬಿಟ್ರೆ ಇದೆಲ್ಲ ಮಾಡೋದಕ್ಕೆ ಅವ್ರಿಗೆ ಟೈಮು ಇಲ್ಲ, ಎಂಥದ್ದೂ ಇಲ್ಲ. ಬಟ್ ಏನಂತಂದರೆ ಇಲ್ಲಿ ಮಾಡಿದ್ದಾರೆ, ಅದೊಂದು ಎಲ್ರಿಗೆ ಊಟ ಮಾಡಿಸೋ ಪ್ರೀತಿ ಇದೆ ತುಂಬ ಅವ್ರಿಗೆ. ಅದಕ್ಕೆ ಬರ್ರಿ ಒಂದು ಸಲ, ಭಾಳ ಮಸ್ತ್ ಊಟ ಮಾಡ್ತಾರೆ. ಭಟ್ರಂತೂ ಅದ್ಭುತವಾಗಿದ್ದಾರೆ. ಹಾಗಾಗಿ ಒಂದು ಸಲ ದಯವಿಟ್ಟು ಬಂದ ಮೇಲೆ ನೀವು ರಿವ್ಯೂ ಹಾಕಿ ಗೂಗಲ್ಗೆ ಹೋಗಿ ಸ್ಟಾರ್ಗಳನ್ನಲ್ಲಿ ಈ ನಿಮಗೆ ಏನು ಅನಿಸುತ್ತೋ ಅದನ್ನು ಹೇಳಿ. ಆಮೇಲೆ ಇನ್ನೊಂದು ಹೇಳ್ತಾ ಇರ್ತಾರೆ ಯಾವಾಗಲೂ, ತಿದ್ದುಕೊಳ್ಳೋಕೆ ನಾವು ತಯಾರಾಗಿದ್ದೀವಿ. ನೀವು ಹೋಗೋ ಮುಂದೆ ಹ್ಯಾಕೆ ಕೇಳ್ತಾರೆ ಅಂದರೆ ಕುತ್ಕೊಂಡು ಫಸ್ಟ್ ಕೇಳೋದದೇ, ದಯವಿಟ್ಟು ಏನಾದರೂ ತಪ್ಪುಗಳಿದ್ದರೆ ಹೇಳಿ ಹೋಗಿ, ನಾವು ಅದನ್ನು ತಿದ್ದುಕೋತೀವಿ ಅಂತ ಹೇಳ್ತಾರೆ. ಅದು ಭಾಳ ಮುಖ್ಯ. ಒಬ್ಬ ಮನುಷ್ಯನಿಗೆ ನಾವು ಮಾಡಿದ್ದೆಲ್ಲ ಸರಿ ಅಂತ ಅವ್ರು ಎಲ್ಲಿ ಹೇಳ್ತಿಲ್ಲ.
ಹಾಗಾಗಿ ಬನ್ನಿ ಇಂಥವ್ರಿಗೆ ಸಪೋರ್ಟ್ ಮಾಡೋಣ ಕನ್ನಡದವ್ರಿಗೆ. ಮತ್ತು ಪ್ರಭಾಕರ್ ಸರ್ಗೆ ಯಾಕೆ ಮಾಡಬೇಕು ಅಂದರೆ ತುಂಬ ಸಮಾಜ ಸೇವೆ ಯಾರ್ಯಾರು ಎಲ್ಲೆಲ್ಲಿ ಕಷ್ಟದಲ್ಲಿದ್ದಾರೋ ಅಲ್ಲಿ ತಾವೇ ಹೋಗಿ ಮುನ್ನುಗ್ಗಿ ಕೆಲಸ ಮಾಡಿಕೊಡುವಂಥವ್ರು. ಹಾಗಾಗಿ ಇಂಥವ್ರಿಗೆ ಸಪೋರ್ಟ್ ಮಾಡೋಣ. ಪ್ರಭಾಕರ್ ಸರ್ ಅಂತವ್ರು ನುಡಿಸ್ಕೊಂಡ್ರೆ ನಮಗೆ ಮುಂದಿನ ಒಳ್ಳೆ ಭವಿಷ್ಯ ಇದೆ. ಏನು ಸರ್? ನಮಸ್ಕಾರ ಸರ್. ನಮಸ್ಕಾರ ಬನ್ನಿ. ಅಲ್ಲೇ ನಮಗೆ ತುಂಬ ಒಳ್ಳೊಳ್ಳೆ ಜನಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಸರ್. ಕ್ರಿಕೆಟ್ ಪ್ಲೇಯರು ಮಾಲಾ ಅಂತ ಒಬ್ಬರು ಲೇಡಿ ಕ್ರಿಕೆಟ್ ಪ್ಲೇಯರ್ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಬಂದಿದ್ದಾರೆ. ತುಂಬ ಸೆಲೆಬ್ರಿಟಿಗಳು, ತಬಲಾ ನಾಣಿ, ಮುನಿ, FM ಸುನೀಲ್, ಲಕ್ಷ್ಮೀ ರಾಜ್ಕುಮಾರು, ಅಲ್ಕಾನಂದ ಅಂತ ತುಂಬ ಜನ. ಇದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರು ಬಂದು ಹೋಗಿದ್ದಾರೆ. ಪಾಪ ದೈವಾಧೀನರಾದರು, ಸ್ವರ್ಗಸ್ಥರಾಗಿದ್ದಾರೆ. ಅವ್ರು ಇದ್ದಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾಯಿದ್ರು. ಅವ್ರು ವರ್ಕ್ ಮಾಡೋವಾಗೆಲ್ಲ ಇಲ್ಲೆಲ್ಲ ಬಂದು ನೋಡಿದರು. ನಾನೇ ಉದ್ಘಾಟನೆ ಮಾಡಿಕೊಟ್ಟಿದ್ದೆ ಅಂತ ಹೇಳಿದರು. ನಾನೇ ತುಂಬ ಒಂದು ಚಾನಲಲ್ಲಿ ತುಂಬ ಇಂಟ್ರ್ಯೂಸ್ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಆ ಮನುಷ್ಯ ಇದ್ದಿದ್ರೆ ನನಗೆ ಒಂದು ಬಲ ಥರ ಇರ್ತಿತ್ತು. ಏನೋ ಯಾರ್ಯಾರು ಋಣ ಎಷ್ಟೆಷ್ಟು ಭೂಮಿ ಮೇಲೆ ಇರುತ್ತೋ ಅಷ್ಟೇ ನಾವು ಅನುಭವಿಸೋಕ್ಕೆ ಸಾಧ್ಯ ಆಗ್ತದೆ. ಬನ್ನಿ ನಾವು ಡಾರ್ಮೆಟ್ರಿ ತೋರಿಸೋಣ. ಓಕೆ. ನೋಡಿ, ಇದು ಗ್ಲಾಸ್ ಹೌಸು. ಇದೊಂದು ವಿಶೇಷವಾಗಿದೆ. ಇದು ಗ್ಲಾಸ್ ಹೌಸು. ಇಲ್ಲಿ ಹೊರಗಡೆ ಕೂತ್ಕೊಳ್ಳೋದಕ್ಕೆ ತುಂಬ ವರಾಂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಫ್ರೀಯಾಗಿ ಕೂತ್ಕೊಳ್ಬೋದು, ರಿಲ್ಯಾಕ್ಸ್ ಆಗಿ, ಯಾವುದು ಜಂಜಾಟಗಳಿಲ್ಲದೆ. ಇಲ್ಲಿ ಬಂದವರೆಲ್ಲ ರಿಲ್ಯಾಕ್ಸ್ ಪಾಯಿಂಟ್ನೇ ಮೇಯ್ನ್ ನೋಡೋದು. ಬರೋರು ಅಷ್ಟೇ. ಈಗ ರೆಸಾರ್ಟಿಗೆ ಏನಕ್ಕೆ ಬರ್ತಾರೆ? ಇರಪ್ಪ ನನ್ನ ಜಂಜಾಟಗಳು, ಕಷ್ಟಗಳು, ಸುಖಗಳು ಇದನ್ನೆಲ್ಲ ನಾವು ನೋಡಿಕೊಂಡು ಇದನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟು ಹೋಗೋಣ, ಮತ್ತು ಫ್ರೆಶ್ ಆಗಿ ಹೋಗೋಣ, ನವನೀತವಾಗಿ ಹೋಗೋಣ ಅಂತ ಹೇಳ್ಕೊಂಡು ಬರ್ತಾರೆ. ಅದರಿಂದ ಇದು ಗ್ಲಾಸ್ ಹೌಸು. ಒಳಗೆ ಬನ್ನಿ. ಸುಮಾರು ಇಲ್ಲಿ 7 ಜನ ಉಳ್ಕೊಳ್ಳೋ ಥರ ಮಾಡಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಓಕೆ. ಭಾಳ ಚೆನ್ನಾಗಿದೆ ಸರ್. ಇದು ಕೂಡ ಇದು 7 ಜನಕ್ಕೆ ಸಿಂಗಲ್ ಉಳ್ಕೊಳ್ಬೋದು ಆ ಥರ. ಆಮೇಲೆ ಇದು ಕೂಡ ಕಂಪ್ಲೀಟ್ ಎ ಸಿ ಬೇಡ ಅಂದರೆ ಕಂಪ್ಲೀಟ್ ಫ್ಯಾನು. ಕೆಲವರಿಗೆ ಕೋಲ್ಡ್ ಇರುತ್ತೆ, ಆಗೋದಿಲ್ಲಪ್ಪ ನನಗೆ ಎ ಸಿ ಅಂತ ಅಂದರೆ ಫ್ಯಾನ್ ಇರುತ್ತೆ, ಫ್ಯಾನ್ ಯೂಸ್ ಮಾಡ್ಕೋಬೋದು. ಇಲ್ಲೂ ಕಂಪ್ಲೀಟ್ ಕಾಫಿ ಮಗ್ಗಿಂದ ಹಿಡಿದು ಫ್ರಿಡ್ಜಿಂದ ಹಿಡಿದು ಪ್ರತಿಯೊಬ್ಬದು ಇಂಡಿವಿಜುವಲ್ಲು ಸರ್ವಿಸ್ಗಳು ತೊಗೋಬೋದು. ಇದು 7 ಜನ ಒಂದು ಡಾರ್ಮೆಟ್ರಲ್ಲಿ ಉಳ್ಕೋಬೋದು. ಈ ಥರದ್ದು 2 ಡಾರ್ಮೆಟ್ರಿ ಇದೆ. ಆಮೇಲೆ ಇದು ಡಿಟ್ಯಾಚಬಲ್ಲು, ಅಟ್ಯಾಚಬಲ್ಲು. ಇದನ್ನೆಲ್ಲ ತೆಗೆದುಬಿಟ್ರೆ ಸೇರಿಸ್ಬಿಡ್ಬೋದು. ಇಲ್ಲೇ 10 ಜನ ಉಳ್ಕೋಬೋದು. ಕೆಳಗಡೆ ಎಕ್ಸ್ಟ್ರಾ ಬೆಡ್ ಹಾಕೊಂಬಿಟ್ರೆ. ಈ ನೋಡೋಕ್ಕೆ ಇದರ ಸಿಂಗಲ್ ಇದೆ. ಅದನ್ನು ತೆಗೆದುಬಿಟ್ರೆ ಡಿಟ್ಯಾಚಬಲ್ಲು ತೆಗೆದು ಜೋಡಿಸ್ಬಿಟ್ಟು ಇನ್ನೊಂದು 4-5 ಹಾಕ್ಬೋದು. ಸಣ್ಣದು ಏನಾದರೂ ಪಾರ್ಟಿಗಳು, ಕಿಟ್ಟಿ ಪಾರ್ಟಿಗಳು, ಅವರೇ ಹುಡುಗಿರುಗಳು ಇವರು ಬಂದರೆ ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಅಂತ ಮಾಡಿದ್ದೀವಿ. ಪೂರಾ ಲೇಡೀಸ್ ಬಂದರೆ ಪೂರಾ 2 ಉಪಯೋಗಿಸ್ಕೋಬೋದು, ಪೂರಾ ಜೆಂಟ್ಸ್ ಬಂದರೆ 2 ಅವರು ಉಪಯೋಗಿಸ್ಕೊಳ್ಬೋದು. ಇದು ತುಂಬ ಎಲ್ಲ ಕಂಪ್ಲೀಟ್ 24 hours into 7 ಬಿಸಿನೀರು ಬರುತ್ತೆ, ಹಾಟ್ ವಾಟರ್ ಬರ್ತದೆ, ಪ್ರೆಷರ್ ಮೋಟ್ರ್ ಇದೆ, ಫ್ಯಾನ್ಸ್ ಇದೆ. ಬನ್ನಿ. ಬಾತ್ರೂಮು ಇದಕ್ಕೆ ನೋಡಿ 4 ಇರೋದು 7 ಜನ, 2 ಬಾತ್ರೂಮು, 2 ಟಾಯ್ಲೆಟ್ ಇಟ್ಟಿದ್ದೀವಿ. ಬನ್ನಿ. ಸಫಿಷಿಯೆಂಟಾಗಿ ಅವರು ಸ್ನಾನ ಮಾಡ್ಬೋದು, ಸಫಿಷಿಯೆಂಟಾಗಿ ನಾವು ಬಾತ್ರೂಮ್ಗೆ ಹೋಗ್ಬೋದು. ಕಂಪ್ಲೀಟ್ ಎ ಸಿ ಇರುತ್ತೆ ಸರ್. ಬನ್ನಿ. ಓಕೆ. ಹಿಂಗೆ ಮಾಡಿಬಿಟ್ಟಿದ್ದೀರಿ. ಸೂಪರ್. ನೋಡಿ ಈ ಥರ ಇದೆ. ಇದೆಲ್ಲ ವಾರ್ಡ್ರೋಬ್ಸ್ಗಳು, ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ. ಎಷ್ಟು ಬಟ್ಟೆಗಳು ಬೇಕಾದ್ರೆ ಸುಮ್ಮ ಗುಂಪಲ್ಲಿ ಬರ್ತಾರಲ್ವ, ಅದನ್ನೆಲ್ಲ ಬಟ್ಟೆಗಳು ಇಟ್ಕೊಳ್ಬೋದು ಆ ಥರ. ಈ ಥರದ್ದು 2 ಡಾರ್ಮೆಟ್ರಿ ಇದೆ, 2 ವಾರ್ಡ್ರೋಬ್ಸ್ ಇದೆ. ಇಲ್ಲೆಷ್ಟು ಬೇಕಾದ್ರೆ ಬಟ್ಟೆ ಇಟ್ಕೋಬೋದು. ಸೂಟ್ ಕೇಸು ಐರನ್ ಮಾಡ್ಕೋಬೇಕಾದ್ರೆ ಅಲ್ಲಿ ಮಾಡ್ಕೋಬೋದು. ಈ ಥರ ಇರುತ್ತೆ. ಇದು ನೋಡಿ ಎಲ್ಲ ಮಾರ್ನಿಂಗ್ ಕಿಟ್ಟು, ಡೆಟಲ್ ಕಿಟ್ ಇರ್ತೀವಿ. ಶೇವಿಂಗು ಪ್ರತಿಯೊಂದು ಪರ್ಸನಲ್ ಮಾಡ್ಕೊಳ್ತೀವಿ. ಹ್ಯಾಂಡ್ ಶವರ್ ಜೆಲ್ ಇರುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಕ್ಲಾತ್ ಇರ್ತದೆ. ನೋಡಿ ಇಲ್ಲಿ 4 ಇದೆ, 2 ಟಾಯ್ಲೆಟು, 2 ಬಾತ್ರೂಮು. ನೋಡಿ ಬಾತ್ರೂಮು. ಓಕೆ. ಇಲ್ಲೆಲ್ಲ ಬಟ್ಟೆ ಮಡಿಕೊಳ್ಳೋದಕ್ಕೆ ಸೇಮ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು ಮತ್ತು ಶವರು ಎಲ್ಲ ತುಂಬ ಫೋರ್ಸಾಗಿ ಬರುತ್ತೆ ನೀರು. ಇದು ಸ್ನಾನ ಮಾಡೋದಕ್ಕೆ 2 ಸ್ನಾನ ಮಾಡೋದಕ್ಕಿದೆ, 2 ಟಾಯ್ಲೆಟ್ ಇದೆ. ಇದು ಟಾಯ್ಲೆಟ್. ಈ ಥರದ್ದು ಒಂದೊಂದು ಡಾರ್ಮೆಟ್ರಿಯಲ್ಲಿ 24 hours 4 ಇದೆ. 24 hours ಬಿಸಿನೀರು ಬರುತ್ತೆ, 24 hours into 7 ನಿಮಗೆ ಎ ಸಿ ಇರುತ್ತೆ. ಈ ಥರ 4 ಬಾತ್ರೂಮ್ಗಳಿರುತ್ತೆ. ಇದನ್ನು ಕೂಡ ತುಂಬ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದೀವಿ. ಚೆನ್ನಾಗಿದೆ ಸರ್. ಇದೆಲ್ಲ ಬಟ್ಟೆ ಮಡಿಕೊಳ್ಳೋಕೆ ಸ್ಟ್ಯಾಂಡ್ ಇರುತ್ತೆ. ಪ್ರತಿಯೊಂದು ಅವರವರ ಕಸ್ಟಮೈಸ್ ಏನೇನು ಇಷ್ಟಪಡ್ತಾರೆ
ಆ ಥರ ಅವ್ರಿಗೆ ಅವಶ್ಯಕತೆಗಳೇನಿದೆ ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಿ ಇದೊಂದು ವರಾಂಡ. ವ್ಯಾಲ್ಯೂಬಲ್ ಥಿಂಗ್ಸ್ ಏನಾದರೂ ತೊಗೊಂಡು ಬಂದರೆ ಅದರ ಸೇಫ್ಟಿ ಹೇಗೆ? ಇಲ್ಲ, ಡ್ರಾಯರ್ಸ್ ಇರುತ್ತೆ, ಆ ಡ್ರಾಯರ್ಸಲ್ಲಿ ಬೀಗ ಹಾಕ್ಕೊಳ್ಬೇಕಷ್ಟೇ. ನಾನು ನೆಕ್ಸ್ಟು ಸೇಫ್ಟಿ ಲಾಕರ್ ತರಬೇಕು ಅಂತ ಇದ್ದೀವಿ. ಈಗ ಸದ್ಯಕ್ಕೆ ಅವರು ಇದಕ್ಕೆ ಕೆಳಗೆ ಡ್ರಾಯರ್ಗಳು ಕೊಟ್ಟಿದ್ವಿ, ಒಂದೊಂದು ಪರ್ಸ್ನಲ್ ಡ್ರಾಯರ್ಗಳಿರುತ್ತೆ, ಅದರಲ್ಲಿ ಲಾಕ್ ಮಾಡ್ಕೊಬೋದು. ಅಲ್ಲೇ ಇದೆ, ಬೆಡ್ ಪಕ್ಕನೇ ಇರುತ್ತೆ. ಅವ್ರಿಗೆ ಅದಂಥ ಒಂದು ಕೀ ಕೊಡ್ತೀವಿ, ಅದನ್ನು ಅವ್ರು ಸೇಫ್ಟಿ ಮಾಡ್ಕೋಬೋದು ಪ್ರತಿಯೊಂದರಲ್ಲೂ. ಈ ಥರದ್ದು ಎರಡಿದೆ ನೋಡಿ. ಇದು ಫೋಟೋಸ್ ಎಲ್ಲ ನಾವು ಕೇರಳದಿಂದ ತೊಗೊಂಡು ಬಂದಿರೋದು, ತುಂಬ ಚೆನ್ನಾಗಿದೆ ಅಂಥೇಳಿ ತುಂಬ ಇಷ್ಟ. ಒಂದೊಂದು ಚೂಸ್ ಮಾಡಿ ಇದನ್ನೆಲ್ಲ ನಾವು ಚೂಸ್ ಮಾಡೋಕ್ಕೆ ಒಂದು 4-5 ವರ್ಷ ಕಳೆದ್ಬಿಟ್ಟು ಇದು ಆಮೇಲೆ ನಾವು ಓಪನ್ ಮಾಡಿ 6 ತಿಂಗಳಾಯ್ತು ಅಷ್ಟೇ. ನಿಮ್ಮೆಲ್ಲ ಸಹಕಾರ ಬೆಂಬಲ ಇರಬೇಕು. ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡಿ ಸರ್ ಅಲ್ವಾ ಸರ್? ಇದು ಬೇಡ ಅಂದರೆ ಸರ್, ಆ್ಯಕ್ಚುಲಿ ಎಷ್ಟೋ ಜನ ಸರ್ ಇದು ಬೇಡ ಅಂದರು. ಯಾಕೆ ಬೇಡ ಸರ್? ಪ್ರೈವೇಸಿ ಸರ್. ಹೆಂಗೆ ಸರ್? ಅಲ್ಲ, ಅದು ಈ ಸ್ಕ್ರೀನ್ ಇರೋದೇ ಗೊತ್ತಿಲ್ಲ ನೋಡಿ. ಇದು ಸ್ಕ್ರೀನ್ ಇದೆ, ಪ್ರೈವೇಟ್ ಬೇಕಂದರೆ ಸ್ಕ್ರೀನ್ ಹಾಕ್ಬಿಡ್ತೀವಿ. ಓಕೆ, ನೋಡೋದು ಗ್ಲಾಸ್ ಹೌಸು. ಬೇಡ ಅಂದರೆ ನಾವು ಸ್ಕ್ರೀನ್ ಹಾಕ್ಬಿಡ್ತೀವಿ. ಈಗಲ್ಲಿ ಇದಾಗ್ತದೆ. ಅದರಿಂದ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಏನಪ್ಪ ಗ್ಲಾಸ್ ಹೌಸ್ ತಿಂತೀರಾ? ನಾವು ವೈಯಕ್ತಿಕ ಇರೋದೆಲ್ಲ ನಾವು ಗ್ಲಾಸಲ್ಲಿ ತೋರಿಸ್ಬೇಕು ಅಂತ ಒಬ್ರು ಹಂಗೆ ಅಂದ್ಬಿಟ್ರು. ನಮಗೆ ಗ್ಲಾಸ್ ಇದೆ ಸರ್, ಎಲ್ಲ ಕಾಣಿಸುತ್ತೆ. ಹಂಗಲ್ಲ ಸರ್, ಅದು ಗ್ಲಾಸ್ ಹೌಸ್ ಅಂತಂದರೆ ಕ್ಲೋಸ್ಡ್ ಅಷ್ಟೇ. ಬೇಡ ಅಂದರೆ ಸ್ಕ್ರೀನ್ ಹಾಕೋಬೋದು ಅಂತ ಹೇಳಿದೆ. ಓಕೆ, ಇದಕ್ಕೆ ಸಪ್ರೇಟಾಗಿ ಇಷ್ಟೇ ಜನ ಇದ್ದೀವಿ ಅಂತ ಅಂದ್ಕೊಳ್ಳೋಣ ಸರ್. ಹೌದು ಸರ್. ಒಂದು 8-10 ಹುಡುಗರು ಸೇರಿ ಇಲ್ಲಿ ಬಂದರು ಸರ್, ಅಥವಾ ಅಲ್ವಾ? ಈ ಕಾಲೇಜ್ ಹುಡುಗರುಗಳು ಪ್ಲಾನ್ ಮಾಡ್ಕೊಂಡು ಬರೋರು ಇರ್ತಾರೆ. ಇನ್ಮೇಲಂತೂ ರಜಾ, ಇನ್ನಂತೂ ದಂಡಿಯಾಗಿ ಶುರು ಆಗ್ತದೆ. ಹೌದು ಸರ್. ಹಾಗಾಗಿ ಬರೀ ಅಷ್ಟೇ ಜನ ಬಂದ್ರೆ ಅಂದ್ರೆ ಇದಕ್ಕೆ ಎಷ್ಟು ತಗೋತೀರಿ ಸರ್? ಪರ್ ಹೆಡ್ ಇದನ್ನು 4,000 ರೂಪಾಯಿ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಒಬ್ಬರಿಗೆ 4,000 ರೂಪಾಯಿ. ಕಂಪಲ್ಸರಿ 5 ಜನದ ಮೇಲೆ ಇರಬೇಕು. ಇಲ್ಲಾಂದರೆ ಇಲ್ಲ ಅಷ್ಟು ರೂಮ್ನ ನಾನು ಕೊಡೋಕ್ಕಾಗಲ್ವ, ಇದು ಕಾಟ್ಗಳನ್ನ ಕೊಡೋಕ್ಕಾಗಲ್ಲ ಅಂಥೇಳಿ ಕಂಪಲ್ಸರಿ 5 ಜನದ ಮೇಲೆ ಬಂದರೆ ಅವ್ರು 10 ಜನ ಬರ್ಬೋದು. 15 ಜನ ಬಂದರೆ 2 ರೂಮ್ ಕೊಡ್ತೀನಿ. 7ರಿಂದ 8, 9, 10 ಜನದವರೆಗೂ 1 ರೂಮಲ್ಲಿ ನಾನು ಪ್ಲಾನ್ ಮಾಡ್ಕೊಡ್ತೀನಿ. ಬೇಡಪ್ಪ, ಇದ್ರಾಗ ನೀವು ಹೇಳ್ದಂಗೆ ಎಲ್ಲ ಸೇರಿಸ್ಕೊಂಡ್ವಿ, 7 ಜನ ಆಯಿತು. ಇನ್ನೊಂದು 3-4 ಜನ ಎಕ್ಸ್ಟ್ರಾ, ಒಂದು 10-12 ಜನ ಆದ್ವಿ. ಒಂದೇ ರೂಮ್ ಸಾಕು ನಮಗೆ. ಅವಾಗ ಎಕ್ಸ್ಟ್ರಾ ಬೆಡ್ ಹಾಕೊಡೋದಕ್ಕೆ 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಎಕ್ಸ್ಟ್ರಾ ಬೆಡ್ ಹಾಕೊಡೋದಕ್ಕೆ ಯಾಕೆ ಅಂದರೆ ಅವ್ರಿಗೆ ಕಾಟ್ ಇರಲ್ವಲ್ಲ, ಕೆಳಗೆ ಹಾಕ್ಕೊಡ್ತೀವಿ. ಬಟ್ ಅದು ಹೈಜಿನಿಕ್ ಆಗಿರ್ತದೆ. ಹೈಯರ್ ಒಂದಡಿ ಇದೇ ಥರ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೊಡ್ತೀವಿ. ಅದಕ್ಕೆ 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅವಾಗ ಇದು ಆವ್ರೇಜ್ ಎಲ್ಲ ತೊಗೊಂಡು ನಾವು ಕೂತ್ಕೊಂಡು ಕಸ್ಟಮೈಸ್ ಆಗಿ ನಮ್ಮ ಕೈಲಾಗೋದು ಇದು ಮಾಡಿಕೊಡಿ ಸರ್ ಹಾಗೆ ಅಂದರೆ ನಾವು ಕಸ್ಟಮರ್ ಬಿಡೋಕ್ಕೆ ಹೋಗಲ್ಲ. ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿ ನಮ್ಮ ಕೈಯಲ್ಲಿ ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡಕ್ಕೆ ಈಕ್ವಲ್, ನಮ್ಮ ಖರ್ಚು ವೆಚ್ಚಕ್ಕೆ ಈಕ್ವಲ್ ಆದರೂ ಕೊಡ್ತಾಯಿದ್ದೀವಿ. ಆ ಥರದ್ದೊಂದು ಮಾಡ್ತಾಯಿದ್ದೀವಿ. ನಾನೇನು ದುಡ್ಡಲ್ಲಿ ಟೈಟ್ ಮಾಡ್ತಾ ಇಲ್ಲ. ಬಟ್ ಅವ್ರು ಕಸ್ಟಮೈಸ್ ಸರ್ ನನಗೆ ಆಗಿದೆ ಎಷ್ಟು ತುಂಬ ಜನಗಳಿಗೆ ನಾನು ಹೆಲ್ಪ್ ಮಾಡಿ ಅವ್ರ ಕಸ್ಟಮೈಸಲ್ಲಿ ಅವ್ರೇನು ಫೈನಾನ್ಷಿಯಲ್ ಬಜೆಟ್ ಇದೆ ಆ ಲೆವೆಲ್ಗೆ ಮಾಡಿಕೊಡ್ತೀನಿ. ಒಟ್ಟು ಊಟ ತಿಂಡಿ ಎಲ್ಲವೂ ಸೇರಿ ಪ್ಯಾಕೇಜ್. ಯಾಕಂದರೆ ಇದು ರಿಮೋಟ್ ಏರಿಯಾ ಆಗಿರೋದ್ರಿಂದ ಊಟಕ್ಕೆ ಹೋಗ್ಬೇಕಾದ್ರೆ 9 ಕಿಲೋಮೀಟ್ರ್ ಬೇಕು ನಂಜನಗೂಡಿಗೆ. ಅದರಿಂದ ನಾವು ಇಲ್ಲಿ ಬಂದವರು ಸ್ವಿಮ್ಮಿಂಗು, ರೈನ್ ಡ್ಯಾನ್ಸು, ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಬರ್ಡ್ ಫೀಡಿಂಗು ಎಲ್ಲ ಸೇರಿರುತ್ತೆ. ಇಗ್ವಾನ ಇಂಟ್ರಾಕ್ಷನ್ನು, ಪ್ರಾಣಿ ಇಂಟ್ರಾಕ್ಷನ್ಸು ಎಲ್ಲ ಕಂಪ್ಲೀಟು ಚಾರ್ಜ್ ಎಲ್ಲೂ ಇಲ್ಲ. ನಾನು ಮಾಡಿದ್ದೀನಿ. ಇಡೀ ಕರ್ನಾಟಕದಲ್ಲೇ ನೀವು ಯಾವುದಾದ್ರೂ ಒಂದು ಅನಿಮಲ್ಲು, ಒಂದು ಬರ್ಡು, ಒಂದು ಊಟ, ಒಂದು ತಿಂಡಿ, ಡೂಮು, ಬರೀ ವಿಶೇಷನೇ ನನ್ನ ಜಾಗ. ಅದರಿಂದ ನೀವೆಲ್ಲ ಬರಬೇಕು, ಹಾರೈಸಿ. ನಿಮ್ಮ ಬಜೆಟ್ ಒಂದ್ಸಲ ಕೂತು ಮಾತಾಡಿ. ನಮ್ಮ ಕೈಲಿ ಹಿಂಗೆ ಆಗುತ್ತೆ ಸರ್ ಅಂದರೆ, ನಮ್ಮ ಕೈಲಾದರೆ ನಮ್ಮ ಶಕ್ತಿ ಮೀರಿ ನಾವು ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಡೂಮ್ಗಳನ್ನ ನಾವು ಅಲಾಕಟ್ ಮಾಡಿಕೊಡ್ತೀವಿ. ಮಾಡಿ ಸರ್, ಎಷ್ಟಾಗುತ್ತೆ? ಯಾಕೆ ಅಂತಂದರೆ ಕೆಲವೊಬ್ರು ಥಿಂಕ್ ಮಾಡೋರ್ತಾರೆ, ಇಬ್ಬರು ಸೇರಿಬಿಟ್ರೆ 9,000 ನಮಗೆ ಬರುತ್ತೆ. ಹೌದು, ಇಬ್ಬರು ಸೇರಿಬಿಟ್ರೆ. ಸೊ ಇಲ್ಲಿ 8,000 ಆಗ್ತದೆ. ಹೌದು ಅಲ್ವಾ? ಒಬ್ಬರಿಗೆ 4,000. ಒಬ್ಬರಿಗೆ 4,000. ಇಬ್ಬರು ಸೇರಿದ್ರೆ ಇಲ್ಲಿ 8,000 ಆಯ್ತು. 8,000 ಆಯಿತು. ಸೊ ಹಂಗೆ ಮಾಡಿ ಇನ್ನೊಂದು 1,000 ಕೊಟ್ಟರೆ ಅದು ಬರ್ತದೆ ಅವ್ರಿಗೆ. ಹಾಗಾಗಿ ಇದನ್ನೊಂಚೂರು ಏನು ಸಾಧ್ಯತೆಗಳಿದೆ ನನ್ನ ಮನವಿ. ಹುಡುಗರು ಪಾಪ ಎಂಜಾಯ್ ಮಾಡಲಿ, ಮೊದಲಿದು ಪರಿಚಯ ಆಗಲಿ. ಯಾಕೆಂದ್ರೆ ಆಲ್ರೆಡಿ ಈ ವೀಕೆಂಡಲ್ಲಂತೂ ಫುಲ್ ಆಗಿರುತ್ತಲ್ವಾ? ಕಷ್ಟ ಅವಾಗ. ಹೌದು ಸರ್, ವೀಕೆಂಡಲ್ಲಿ ಯಾವ ರೂಮು ಖಾಲಿ ಇರಲ್ಲ ಗೆಳೆಯರೆ. ಇನ್ನು ಉಳಿದ ಟೈಮಲ್ಲಿ ಬಂದರೆ ಸಾರ್ ಹತ್ರ ಮಾತಾಡಿ ಏನೋ ಒಂಚೂರು ಸಣ್ಣ ನೆಗೋಷಿಯೇಬಲ್ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಕಡಿಮೆ ಮಾಡಿ ಹಿಡಿದ್ದಾರೆ. ಬಟ್ ನಮ್ಮ ಕಡೆಯಿಂದ ಬಂದ್ರೆ ಏನಾದರೂ ಒಂದಿಷ್ಟು ಸಿಕ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಬೇರೆ ಕಡೆ ಎಲ್ಲ ಹೈಯರ್ ಎಂಡ್ ಹೋಟೆಲ್, HD ಕೋಟೆ ಇರ್ಬೋದು, ಮತ್ತು ನಿಮ್ಮ ನಾಗರಹೊಳೆ, ಮಡಿಕೇರಿ ಈ ಥರದ ರೂಮ್ಗಳೆಲ್ಲ ಕ್ಲಬ್ ಮಹೇಂದ್ರ ಅದೆಲ್ಲ ಆಲ್ಮೋಸ್ಟ್ ಎಲ್ಲ 8,000, 10,000, 15,000, 20,000, 25,000. ಮಡಿಕೇರಿಯಲ್ಲಿ 25,000 ರೂಪಾಯಿ, 50,000 ರೂಪಾಯಿಂದ ರೂಮ್ ಇದೆ. ಅದೇನು ಕೊಡ್ತಾರೆ ಗೊತ್ತಿಲ್ಲ. ಪ್ರೈವೇಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ಬೋದು, ನಮಗೆ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಅಷ್ಟೇ. ಎಲ್ಲ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಬಜೆಟಿಗೆ ಬಂದು ಇಲ್ಲಿ ಎಂಜಾಯ್ ಮಾಡಿ. ನಮ್ಮ ಕೈಲಿ ಏನಾದಂಥ ಸೇವೆಗಳನ್ನ ನಾವು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ. ಈಗ ನಂಬರ್ ಬರ್ತಾ ಇರೋದು ನಿಮ್ದಾ ಅಥವಾ ಯಾರ್ದು ಸರ್? ನನ್ನ ನಂಬರೇ ಕೊಡ್ತೀನಿ, ನೀವು ಅದನ್ನೇ ಡಿಸ್ಪ್ಲೇ ಮಾಡಿ. ನನ್ನ ಮಗಂದು, ನನ್ನ ನಂಬರ್ ಮಗಂದು. ಈ ಕಷ್ಟ ಆದರೂ ಚಿಂತೆ ಇಲ್ಲ. ನನಗೆ ಕಸ್ಟಮರ್ ಇಸ್ ಗಾಡ್.
ಅವರು ನಮಗಿಂದ ನಾನು ಅದೊಂದು ಎಥಿಕ್ಸ್ನ ಅದೊಂದು ಸಿದ್ಧಾಂತನ ಇಟ್ಕೊಂಡು ಬಂದುಬಿಟ್ಟಿದ್ದೀನಿ. ನಮಗೆ ನಾವು ರೆಸ್ಪೆಕ್ಟ್ ಮಾಡಿದ್ರೆ ಗೆಸ್ಟ್ಗಳಿಗೆ ನಮಗೆ ಅದು ಫಲ ಕೊಟ್ಟೇ ಕೊಡ್ತದೆ. ಯಾವತ್ತು ನೀವು ಒಂದು ಚಿಲ್ಲರೆ ಅಂಗಡಿ ಇರಲಿ, ಪ್ರಾವಿಷನ್ ಸ್ಟೋರ್ ಇರಲಿ, ಗೋಬಿ ಮಂಜರಿ ಇರಲಿ, ಅವ್ರಿಗೆ ಬರೋವಂಥ ಕಸ್ಟಮರ್ನ ಅವನು ದೇವರು ಅಂತ ತೇನು ಮಾಡ್ತಾಯಿದ್ದೆ. ರಾಜ್ಕುಮಾರ್ ಹೇಳ್ತಾ ಇರಲಿಲ್ವ, ಅಭಿಮಾನಿ ದೇವರುಗಳೇ ಅಂತ. ಈಗ ನಮಗೆ ಗೆಸ್ಟ್ಗಳೇ ದೇವರುಗಳು. ಇಲ್ಲ ಅವ್ರು ಅನ್ನ ಕೊಡಲಿಲ್ಲ ಅಂದರೆ ನಾನು ಇಷ್ಟೆಲ್ಲ ಮಾಡಿ ಪ್ರಯೋಜನ ಏನು, ಅವ್ರು ಬರಲೇ ಇಲ್ಲ ಅಂದರೆ ಇಷ್ಟೆಲ್ಲ ಮಾಡಿ ಪ್ರಯೋಜನ ಏನು. ಆದರೆ ನಮ್ಮ ಬಜೆಟ್ ತಕ್ಕಾಗಿ ನೀವು ನಮ್ಮನ್ನು ನೋಡಿಕೊಂಡು ನಮ್ಮ ಕಷ್ಟಕ್ಕೆಲ್ಲ ತಗೊಂಡು ಮಾಡಬೇಕಾಗ್ತದೆ. ಒಂದು ಸ್ಪೆಷಾಲಿಟಿ ಏನು ಅನಿಸಿದೆ ಅಂದರೆ ಸಮ್ಮರಲ್ಲಿ ಎಲ್ಲ ಹೋದ್ರೂ ನಮಗೆ ಇಷ್ಟು ಗ್ರೀನಿಶ್ ಎಲ್ಲೂ ಸಿಗಲ್ಲ. ನಾವು ಸುಮಾರು ಕಡೆ ಹೋಗಿದ್ದೀವಿ, ಆಲ್ಮೋಸ್ಟ್ ಫೆಬ್ಬಿಂದ ಏಪ್ರಿಲ್ ಮೇವರೆಗೂ ಹೋದ್ರೂ ಇಷ್ಟು ಗ್ರೀನಿಶ್ ಎಲ್ಲೂ ನೋಡಿಲ್ಲ. ನಾವು ಅದನ್ನೇ ಚೂಸ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ, ಎಲ್ಲಿ ಗ್ರೀನಿಶ್ ಇದೆ, ಎಲ್ಲಿ ಗ್ರೀನಿಶ್ ಸಿಗುತ್ತೆ ಈ ಟೈಮಲ್ಲಿ ಅಂತ. ಆ ಟೈಮಲ್ಲಿ ನಾವು ಗೂಗಲ್ ಮಾಡಿದಾಗ ಸರ್, ನಮ್ಮ ಕಲ್ಯಾಣ್ ಸರ್ ಇದನ್ನ ರೆಫರ್ ಮಾಡಿದ್ರು. ಸೊ ಒಂದು ಖುಷಿ ಆಯಿತು. ಆಮೇಲೆ ಸರ್ ಕಾಲ್ ಮಾಡಿದ್ಮೇಲೆ ಸರೂ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ನಿಜವಾಗ್ಲೂ ಅದು ಇನಿಷಿಯಲ್ ರೆಸ್ಪಾನ್ಸ್ ಇದೆಯಲ್ಲ, ಅದೇನೇ ಹೇಳಿದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ಫೋನಿಂದನೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಇಲ್ಲಿ ಬಂದಮೇಲಂತೂ ರಿಸೆಪ್ಷನಿಂದ ಸ್ಟಾರ್ಟ್ ಆಗಿ ಈವನ್ ನಾವು IT ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸರ್. ತುಂಬ ಚೆನ್ನಾಗಿತ್ತು. ನೀವು ಹೇಳ್ದಾಗೆ ಜಿಪ್ಲೈನ್ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಅದೆಲ್ಲ ಬಂದರೆ ತುಂಬ ಸಕ್ಸಸ್ಫುಲ್ ಸಿಗುತ್ತೆ ನಿಮಗೆ. ಹೀಗೆ ಗ್ರೀನ್ ಏರಿನ ಮೇಂಟೈನ್ ಮಾಡಿ. ಮತ್ತು ಬರ್ಡ್ಸ್ದೊಂದು ಸ್ಪೆಷಾಲಿಟಿ ನಿಮ್ಮ ಸಿಲ್ವರ್ ಐರಿಷ್ ರೆಸಾರ್ಟ್ದು ಅದೊಂದು ಸ್ಪೆಷಾಲಿಟಿ ಎಲ್ಲೂ ನೋಡಿರಲಿಲ್ಲ ಇದುವರೆಗೂ. ತುಂಬ ರೆಸಾರ್ಟ್ಗೆ ಹೋಗಿದ್ದೀವಿ, ಅದೊಂದು ಖುಷಿ ಆಯಿತು. ಮತ್ತು ತಿನ್ನೋದಕ್ಕೆ ಸ್ವಲ್ಪ ಸೀಬೆ ಹಣ್ಣು ಸಿಕ್ತು, ಅದು ಇನ್ನೊಂದು ಖುಷಿ ಆಯಿತು. ತುಂಬ ಓವರಾಲ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಫುಲ್ಲು ಒಂದು ಏನೋ ಒಂದು ಫಾರೆಸ್ಟಲ್ಲಿ ಇದ್ವಿ ಅನ್ನೋ ಫೀಲೇ ಬಂತು ನಮಗೆ. Really, it's a nice place. As many of our colleagues what they said is ಅದೇ ಥರನೇ ತುಂಬ ಗ್ರೀನರಿ ಇದೆ. ಒಂಥರ ಹ್ಯುಮಿಡಿಟಿ ಇದೆಯಲ್ಲ, ಹೊರಗಡೆ ಸಮ್ಮರ್ ಆ ಫೀಲೇ ಆಗಲಿಲ್ಲ. ಮತ್ತು ಆ್ಯಕ್ಟಿವಿಟೀಸ್ ಇರ್ಬೋದು, ಫುಡ್ ಇರ್ಬೋದು, ದ ವೇ ಟ್ರೀಟೆಡ್ ಅಸ್ ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಒಂದು ನಿಯರೆಸ್ಟ್ ಇದೆ, ಇನ್ನೊಂದು ಫುಡ್ಡನ್ನು ಚೆನ್ನಾಗಿದೆ, ಕನ್ವೀನಿಯೆಂಟ್ ಇದೆ ಅನ್ನೋ ಥರ ಹೇಳ್ಬೋದು. ಒಟ್ಟಿನಲ್ಲಿ ಬೀಗರು ನೋಡ್ಕೊಂಡಂಗೆ ನೋಡ್ಕೊಂಡ್ರ ಅಂತೀರಿ. ಇನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಓಕೆ, ಇನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರಭಾಕರ್ ಅವರು ನಿಜವಾಗ್ಲೂ ಅವ್ರೇನು ಓನರ್ ಥರ ಏನು ಬಿಹೇವ್ ಮಾಡ್ತಾ ಇಲ್ಲ. ಇಲ್ಲಿ ಡೌನ್ ಟು ಅರ್ತ್ ಆಗಿ ಅವರು ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಡೆಫಿನೆಟ್ ಆಗಿ ಈ ಎಫರ್ಟ್ಗೆ ಅವ್ರಿಗೆ ಗ್ರೇಟ್ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ನನಗೆ ಗೊತ್ತು, ಹೊಸದೇ ಓಪನ್ ಆಗಿರೋದಂತ. ಅವ್ರ ಹಾರ್ಡ್ ವರ್ಕು ಮತ್ತು ಅವರೊಂದು ಏನು ಕನ್ಸರ್ನ್ ಇದೆ, ಏನು ಲವ್ ಆ್ಯಂಡ್ ಅಫೆಕ್ಷನ್, ಹೌ ಈ ಟ್ರೀಟ್ ಗೆಸ್ಟ್ ಅನ್ನೋದು ಡೆಫಿನೆಟ್ ಆಗಿ ಅವ್ರಿಗೆ ಫ್ರೂಟ್ಫುಲ್ ಆಗಿ ವರ್ಕೌಟ್ ಆಗುತ್ತೆ. ಬೆಸ್ಟ್ ವಿಶಸ್ ಸರ್. ಓಕೆ, ಈಗ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ನೋಡ್ತಾನೆ, ವರ್ತಾ ಇದು ನೀವು ಖರ್ಚು ಮಾಡಿದ್ದಕ್ಕೆ? ಯಾಕಂದ್ರೆ ಸುಮಾರು ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಬರ್ತು ಸರ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಲಲಿತಾ ಮಾಲ್ ನಾವು ಊಟಕ್ಕೆ ಹೋಗ್ತೀನಿ ಅಂದ್ರೆ ಒಂದು ನಾನ್ ವೆಜ್ಗೆ 1500 ಇದೆ. ಅದನ್ನು ಆಲ್ಮೋಸ್ಟ್ ಮೈಸೂರು ರೇಡಿಯಸ್ ಈಸ್ ಕಟ್ಟಿಂದ ಆಸ್ ಕಟ್ಗೆ 15 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್ 1400 ಅದಕ್ಕೆಲ್ಲ ಎಂಟೈರ್ ಡೇ ಸ್ಪೆಂಡ್ ಮಾಡಿ ಇಷ್ಟೊಂದು ಫೆಸಿಲಿಟಿ ಎಲ್ಲ ಕೊಡ್ಬೇಕಂದ್ರೆ ಇಟ್ಸ್ ಚೀಪ್ ಅಂತಾನೆ ಹೇಳ್ಬೋದು. ಓಕೆ, ವೆರಿ ಚೀಪ್ ಅಂತಾನೆ ಹೇಳ್ಬೋದು. ಯಾವ ಹೋಟ್ಲಿಗೆ ಹೋದ್ರೂ ಮೈಸೂರಲ್ಲಿ ನಾನ್ ವೆಜ್ 850, ವೆಜ್ 1200, ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಷ್ಟೇ. ಇಷ್ಟೊಂದೆಲ್ಲ ಪ್ರೊವೈಡ್ ಮಾಡಿ ಹೇಳ್ಬೋದು ವರ್ತು ಅಂತ ಹೇಳ್ತೀರಿ. ಚೀಪ್ ಅಂತ ಹೇಳ್ತಾ ಇದ್ದೀನಿ, ಚೀಪೇ. ಓಕೆ, ಥ್ಯಾಂಕ್ ಯು. ಓಕೆ 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 ಹಾಂ, ಥ್ಯಾಂಕ್ ಯು ಸರ್. ಇದು ಬದುಕಿನ ಬುತ್ತಿಯಲ್ಲಿ ಪ್ರಸಾರ ಆಗುತ್ತೆ. ನೀವೆಲ್ಲ ನೋಡಿ ಬೇರೆದವ್ರಿಗೆ ಹಂಚಿ. ಯಾಕೆ ಹಂಚಬೇಕು, ಯಾಕೆ ಮಾಡಬೇಕು ಅಂತಂದರೆ ಒಂದು ಆಸೆ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಇದು ಸರ್ವಿಸ್ ಸೆಕ್ಟರ್ ಆಗಿರೋದ್ರಿಂದ ಇದನ್ನು ಮತ್ತೆ ಮತ್ತೆ ನೀವುಗಳೇ ಬೇರೆದವ್ರಿಗೆ ಏನು ಮಾಡಿ ಹಂಚಬೇಕಾಗಿದೆ. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಅವ್ರು ಏನು ತೃಪ್ತಿ ಪಡ್ತಿದ್ದಾರೆ ಅವ್ರು ಹೇಳ್ತಾರೆ. ಒಂದು, ಎರಡನೇದು, ದಯಮಾಡಿ ಎಲ್ಲ ಬರಬೇಕು. ನೀವು ಎಲ್ಲ ಬಂದು ನೀವು ಇದನ್ನೆಲ್ಲ ಎಂಜಾಯ್ ಮಾಡಬೇಕು. ಬರ್ಡ್ ಫೀಡಿಂಗ್ ಎಲ್ಲೂ ಸಿಗೋದಿಲ್ಲ. ಡೂಮ್ ಶೇಪ್ಡ್ದು ಇದು ಎಲ್ಲೂ ಸಿಗೋಲ್ಲ. ಇಗ್ಲು ಅಂತ ಹೇಳ್ತೀವಿ, ಇದನ್ನೆಲ್ಲೂ ಸಿಗೋಲ್ಲ. ವಾಕಿಂಗ್ ಸ್ಟ್ರೀಟ್ ಎಲ್ಲೂ ಸಿಗೋಲ್ಲ. ಅಂದರೆ ಎಲ್ಲೂ ಇಲ್ಲದೇ ಇರೋಂಥ ವಿಶೇಷವಾಗಿ ನಾವು ಮಾಡ್ಬಂಗೆ ಅಂದ್ಬಿಟ್ಟು ಪ್ರಪಂಚದಲ್ಲಿ ಇಲ್ಲದೇ ಇರೋದೇನೂ ಇಲ್ಲ. ದಯವಿಟ್ಟು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಲೆವೆಲ್ಗೆ, ನಮ್ಮ ನಂಜನಗೂಡು, ಮೈಸೂರು ಸುತ್ತಮುತ್ತ ಲೆವೆಲ್ಗೆ ವಿಶೇಷವಾಗಂತೂ ನಾವು ಮಾಡಿದ್ದೀವಿ. ನೀವೆಲ್ಲ ಬರಬೇಕು, ನೀವೆಲ್ಲ ಬಂದು ಎಂಜಾಯ್ ಮಾಡಬೇಕು. ಇಲ್ಲಿರೋ ಗಿಡಗಳು ಪರಿಚಯ ಮಾಡಿಕೊಡ್ತೀನಿ. ನೀವು ಪರ್ಸ್ನಲಾಗಿ ಕೇಳಬೇಕು ಏನೇನು ಗಿಡ ಇದೆ ಅಂತ. ನಾನು ತುಂಬ TV ಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ನಾವು ಗಿಡದ ಬಗ್ಗೆ, ನಾನು ರೈತನಾಗಿರೋದ್ರಿಂದ ಗಿಡದ ಬಗ್ಗೆ ತುಂಬ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ಅದನ್ನು ನೋಡಬೇಕಲ್ಲ. ನೀವು ನೋಡ್ಬೇಕಾದ್ರೆ ಏನು ಮಾಡಬೇಕು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮಲ್ಲಿ ಬರಬೇಕು, ನಮ್ಮಲ್ಲಿ ಉಳ್ಕೋಬೇಕು, ನಮ್ಮಲ್ಲಿ ಹಾಸ್ಪಿಟಾಲಿಟಿ ಏನಿದೆ ಅಂತ ನೋಡಬೇಕು. ಎಲ್ಲ ಕಡೆ ಓನರ್ಸ್ಗಳು ಯಾರೂ ಇರೋದಿಲ್ಲ. ನಾವು ಇಲ್ಲೇ ಖುದ್ದಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಿರರ್ಥಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಆ ಪ್ರಾಮಿಸ್ ನಾವು ಕೊಡ್ತೀವಿ. ನನ್ನ ಪರ್ಸ್ನಲ್ ನಂಬರು ಸರ್ ಡಿಸ್ಪ್ಲೇ ಮಾಡ್ತಾರೆ. ಅದನ್ನು ತೊಗೊಂಡು ಒಂದು ಟೈಮ್ ಏನಾದರೂ ನಾನು ಫೋನ್ ಎತ್ತಿಲ್ಲ ಅಂದರೆ ಮತ್ತೆ ನಾನು ಆ ಫೋನ್ನ ನೋಡಿಕೊಂಡು ವಾಪಸ್ ನಾನು ಮಾಡೇ ಮಾಡ್ತೀನಿ. ನಿಮ್ದು ಏನೇ ಇದ್ದರೂ ಏನಾದರೂ ಸ್ವಲ್ಪ ನೆಗೋಷಿಯೇಷನು ಅದು ಇದು ಇದ್ದರೆ ನನ್ನ ಕೈಲಾದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಅದರಿಂದ ದಯಮಾಡಿ ನೀವು, ಇದು ನಂಜನಗೂಡಿಂದ 9 ಕಿಲೋಮೀಟ್ರು, ಒಂಥರ ಎಲ್ಲೋ ಬೇರೆ ಫಾರೆಸ್ಟ್ಗೆ ಹೋದಂಗೆ ಆಗುತ್ತೆ. ಬಟ್ ಇದು ಫಾರೆಸ್ಟ್ ಅಲ್ಲ, ಇದೊಂದು ರೆಸಾರ್ಟು.
ಮೈಸೂರಿಂದ ಒಂದು ಅರ್ಧ ಕಿಲೋಮೀಟ್ರು ಅಥವಾ ಅರ್ಧ ಗಂಟೆ ಅಥವಾ 40 ಮಿನಿಟ್ ಜರ್ನಿ ಆಗ್ಬೋದು. ದಯಮಾಡಿ ಒಂದು ಸಲ ವಿಸಿಟ್ ಮಾಡಿ. ನಿಮ್ಮದು ಕಾರ್ಪೊರೇಟ್ ಈವೆಂಟ್ಸ್ ಅಂತ ಇರ್ಬೋದು, ಎಲ್ಲ ಸುತ್ತಮುತ್ತ ಫ್ಯಾಕ್ಟ್ರಿಗಳಿರ್ತೀರ ನಂಜನಗೂಡಲ್ಲಿ ಒಂದು ಡೆಸ್ಟಿನೇಷನ್ ಕಾರ್ಪೊರೇಷನ್, ಯಾರಿಗೋ ಒಂದು ಹೊಸ್ದಾಗಿ ಎಲ್ಲ ಹೋಗಬೇಕು, ಒಂದು ಲಾಂಗ್ ಡ್ರೈವ್ ಬರಬೇಕು, ಲಾಂಗ್ ಡ್ರೈವ್ ಬನ್ನಿ. ಲಾಂಗ್ ಡ್ರೈವ್ ಬಂದು ನಿಮಗೆ ಏನು ಬೇಕು ಹೇಳಿ, 5 ಜನಕ್ಕೆ ಬರ್ತಡೇ ಮಾಡಿಕೊಡ್ಬೇಕಾ, ನಾನು ಮಾಡಿಕೊಡ್ತೀನಿ. ಓನ್ಲಿ 5 days 5 ಮೆಂಬರ್ಸ್, ಬರೀ ಮನೆಯವ್ರು ಬರ್ತೀರಿ ಸರ್, ನಮಗೆ ಒಂದು ಊಟನೂ ಒಂದು ಹ್ಯಾಪಿ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಅದು ಒಂದು ಈವೆಂಟ್ ಮಾಡಿಕೊಡಿ. 2,000ದಿಂದ ಸ್ಟಾರ್ಟ್ ಮಾಡ್ತೀವಿ. 2,000 ಆದರೆ ನಾವೇ ಸಿಂಪಲ್ಲಾಗಿ ನಿಮಗೆ ಕೇಕ್ ತರಿಸಿ ಎಲ್ಲ ರೆಡಿ ಮಾಡ್ತೀವಿ. ಇಲ್ಲ ಸರ್ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕಂದ್ರೆ ಈವೆಂಟ್ ಅವ್ರನ್ನೇ ಕರೆಸ್ತೀವಿ. 5,000ಕ್ಕಿದೆ, 10,000ಕ್ಕಿದೆ ಅಂದರೆ ನಾನು ಹೇಳ್ತಾ ಇರೋದು ಡೆಕೋರೇಷನ್. ಆಮೇಲೆ ಊಟ ನಾವು ಕೂತ್ಕೊಂಡು ಮಾತಾಡೋಣ. 1 ಸ್ವೀಟ್ ಬೇಕಾ, 2 ಸ್ವೀಟ್ ಬೇಕಾ, ವೆಜ್ 1 ಬೇಕಾ, 2 ಬೇಕಾ, 3 ಬೇಕಾ, ಆ ಥರದ ಮೇಲೆ ನಾವು ಕೂತ್ಕೊಂಡು ಮಾತಾಡ್ಕೊಂಡು ಒಂದು ತೀರ್ಮಾನ ತೊಗೊಂಡು ನಿಮ್ದು ಏನೇ, ಮೊನ್ನೆ ನೋಡಿ ಇಲ್ಲೆಲ್ಲ ಹಳದಿ ಶಾಸ್ತ್ರಗಳು 3-4 ಎಂಗೇಜ್ಮೆಂಟ್ ನಡೆದಿದೆ ನನ್ನ ಹತ್ರ, ಮದುವೆ ಒಂದು ನಡೆದಿಲ್ಲ, ನಡೆಯುತ್ತೆ. ತುಂಬ ಮದುವೆಗಾಗೋವಂಥ ಎಲ್ಲ ಅವಶ್ಯಕತೆಗಳಿದೆ. ಮೀಟಿಂಗ್ ಮಾಡೋಂಥ ಕಾರ್ಪೊರೇಟ್ ಮೀಟಿಂಗ್ ಮಾಡೋದಕ್ಕೆ ಎಲ್ಲ ಅವೈಲಬಿಲಿಟಿ ಇದೆ. ಚೇರ್ಸು, ಕುರ್ಚಿ, ಟೇಬಲ್ಸ್ ಎಲ್ಲ ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತೀವಿ. ಮೈಕಿಂದನೂ ಪ್ರೊವೈಡ್ ಮಾಡ್ತೀವಿ. ನಿಮಗೆಲ್ಲೂ ಕುಂದುಕೊರತೆಗಳಿಲ್ದಂಗೆ ನಾವು ಮಾಡ್ತೀವಿ. ಆದರೆ ಒಂದು ಮೊದಲೇ ಬಿಫೋರ್ ಹೇಳಿದ್ರೆ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೊಂದು ಸಾಧ್ಯ ಆಗುತ್ತೆ. ದಯವಿಟ್ಟು ನಿಮ್ದು ಏನೇ ಕಾರ್ಯಕ್ರಮಗಳು, ನಿಮ್ಮ ಪರ್ಸ್ನಲ್ ಕಾರ್ಯಕ್ರಮಗಳು, ಸಂಸಾರದ ಕಾರ್ಯಕ್ರಮಗಳೇನಾದರೂ ನಿಮಗೆ ಹನಿಮೂನ್ ಪ್ಯಾಕೇಜಸ್ ಅಂತ ಮಾಡ್ತೀವಿ. ಹೊಸ ಗಂಡು ಹೆಂಡು ಮದುವೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಹೋಗಬೇಕು. ಅದಕ್ಕೆ ನಾವು ಮೊದಲೇ ಹೇಳಿದ್ರೆ ಬ್ಯಾಂಡ್ ಸಮೇತ ಗಂಡು ಹೆಣ್ಣನ್ನು ಕರ್ಕೊಂಡು ಬಂದು ಆ ಪ್ರಥಮ ಶಾಸ್ತ್ರಕ್ಕೆ ಪ್ರಥಮ ರಾತ್ರಿಗೆ ಏನು ಯಾವ ಥರ ಬೇಕು ನಾವು ಅದನ್ನು ಮಾಡಿಕೊಡ್ತೀವಿ. ಲೈಫಲ್ಲಿ ಒಂದು ಮೆಮೊರೇಬಲ್ಲ ಉಳ್ಕೋಬೇಕು. ನಾನು ಇಂಥ ಜಾಗಕ್ಕೆ ಹೋಗಿದ್ದೆ, ಈಗ ನಾವೇನೇ ನಮಗೆ ಫ್ಲೈಟಲ್ಲಿ ಹೋಗಿ ದುಡ್ಡಿರಲಿಲ್ಲ, ಊಟಿಗೆ ಹೋಗಿ ಮುಗಿಸ್ಕೊಂಬಂದ್ಬಿಟ್ಟು ಆ ಥರ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಕೈಲಿ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಇರೋದರಲ್ಲಿ ನೆನಪಾಗಿ ಉಳ್ಕೋಬೇಕಾಗತ್ತಲ್ವ ನಾವು. ಯಾಕಂದರೆ ಪ್ರಥಮ ರಾತ್ರಿ ಬರೋದು ಒಂದೇ ದಿವಸ ಲೈಫಲ್ಲಿ, ಅಂದರೆ ಮೊದಲನೇ ಗಂಡ ಹೆಂಡ್ತಿ ಮದುವೆ ಆದಮೇಲೆ ಪ್ರಥಮ ರಾತ್ರಿ ಅಂತ, ಅದನ್ನು ಒಂಥರ ವಿಶೇಷವಾಗಿ ಮೆಮೊರಬಲ್ ಮಾಡ್ಕೊಳ್ಬೇಕಾದ್ರೆ ನಾನು ಕಸ್ಟಮೈಸ್ ಮಾಡಿಕೊಂಡು ಆಮೇಲೆ ನಮ್ಮದು ಇಲ್ಲಿ ತುಂಬ ಪ್ರೊಟೆಕ್ಟಿವ್ ಆಗಿ ನಿಮ್ಮನ್ನು ನೋಡ್ಕೊಳ್ತೀವಿ, ಗೌರವಯುತವಾಗಿ ನೋಡ್ಕೊಳ್ತೀವಿ. ಮೊದಲು ರೆಸ್ಪೆಕ್ಟ್ ಮಾಡಬೇಕು. ಆ ರೆಸ್ಪೆಕ್ಟು ನಾನು ಕೊಡ್ತೀನಿ. ಒಂದು ಪ್ರೀತಿಯಿಂದ ನೀವು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಬರ್ತ್ಡೇ ಇರ್ಬೋದು, ಕಾರ್ಪೊರೇಟ್ ಮೀಟಿಂಗ್ಸ್ ಇರ್ಬೋದು, ಏನೇ ನಿಮ್ಮ ವಿಶೇಷ ಆಫೀಸ್ ಇರ್ಬೋದು, ಮನೆಗಳ ವಿಶೇಷತೆಗಳಿದ್ದರೆ ನಾನು ಅದಕ್ಕೆ ಸ್ಪಂದಿಸಿ ನಿಮ್ಗೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಮಾಡ್ತೀನಿ. ದಯಮಾಡಿ ಸರ್ ನನ್ನ ನಂಬರ್ ಕೊಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ. ಏನಾದರೂ ನಾನು ಚಿಕ್ಕವನು ತಪ್ಪಾಗಿ ಮಾತಾಡಿದ್ದೆ ಕ್ಷಮೆ ಇರಲಿ. ಅದ್ಭುತವಾಗಿತ್ತು ಸರ್. ಗೆಳೆಯರೇ, ನಾನೇನು ಇಷ್ಟೊತ್ತು ಮಾತಾಡಿದ್ದೀವಿ, ಸರ್ ಹೇಳಿದ್ದು ನಿಜ. ಬನ್ನಿ ಒಂದು ಸಲ ಎಂಜಾಯ್ ಮಾಡ್ತೀರಿ, ಅದರಲ್ಲಿ ಬೇರೆ 2 ಮಾತಿಲ್ಲ. ಸೊ ನಾವು ಕೂಡ ಇಲ್ಲಿದ್ದು ನಮಗಂತೂ ಅದ್ಭುತವಾದ ವ್ಯವಸ್ಥೆ ಇಲ್ಲಿ ಮಾಡಿಕೊಟ್ಟಿದ್ರು ಸಾಹೇಬರು. ಹಾಗಾಗಿ ಇವರಿಗೆ ನಮ್ಮ ಕಡೆಯಿಂದ ವಂದನೆಗಳನ್ನ ಸಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನನಗಂತೂ ನಾನು ಇಲ್ಲಿ ಇದ್ದಿದ್ದರಿಂದ ಈ ಸತ್ಯಗಳನ್ನ ಹೇಳಿದ್ದೀನಿ. ಇದು ಬಿಟ್ಟರೆ ವಿಜೃಂಭಿಸಿ ನಾವು ಬೇರೆ ಏನೂ ಹೇಳಿಲ್ಲ, ಸತ್ಯ ಹೇಳಿದ್ದೀವಿ. ನೀವು ಬಂದರೆ ಅದನ್ನು ಎಂಜಾಯ್ ಮಾಡ್ತೀರಿ. ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಎಂಜಾಯ್ ಮಾಡ್ತೀರಿ. ಆಮೇಲೆ ರಜೆಗಳು ಶುರುವಾಗಿದೆ, ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀರಿ. ಸೊ ಎಲ್ಲಿ ಹುಡುಕಿದ್ರು ಈಗಿನ ಕಾಲದಲ್ಲಿ ಏನಾಗ್ತದೆ, ಕಷ್ಟ. ಎಲ್ಲಿ ಹೋದರೂ ಬ್ಯುಸಿ ಇರ್ತಾರೆ, ಮೊದಲೇ ಬುಕ್ ಮಾಡಬೇಕು, ಹೋಗ್ಬೇಕು, ಅದು ಇದು ಇರುತ್ತೆ. ಬಟ್ ಇಲ್ಲಿ ಕೂಡ ಬುಕ್ ಮಾಡಬೇಕು. ನಿಮ್ಗೆ ಗೂಗಲಲ್ಲಿ ಹೋದರೆ ಏನಂತ ಸಿಗುತ್ತೆ, ನಿಮ್ಮದು ಸಿಲ್ವರ್ ಐರಿಸ್ ರೆಸಾರ್ಟ್ ನಂಜನಗೂಡು ಅಂತ ಹೊಡೆದ್ರೆ ಅದು ನಮ್ಮದೆಲ್ಲ ಡಿಸ್ಪ್ಲೇ ಓಪನ್ ಆಗುತ್ತೆ. ಡಿಸ್ಪ್ಲೇನಲ್ಲಿ ನೀವು ಬಂದು ಅದನ್ನೆಲ್ಲ ಏನೇನು ಬೇಕೋ ಸರ್ಚ್ ಮಾಡ್ಬೋದು. ಅಥವಾ ಇನ್ನೂ ಬೇಕಾದಂಥ ಮಾಹಿತಿ ಬೇಕಂದರೆ ನಮಗೆ ನೀವು ಖುದ್ದಾಗಿ ಫೋನ್ ಮಾಡಿದ್ರೆ ನಾವು ಪರ್ಸ್ನಲಾಗಿ ಕೇರ್ ತೊಗೊಂಡು ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತೇಳಿ ಪೊಲೈಟಾಗಿ ಮಾತಾಡಿ ನಿಮ್ಮ ಅವಶ್ಯಕತೆಗೆ ತಕ್ಕಂತಾಗೆ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಡ್ತೀವಿ. ಓಕೆ. ಒಂದು ಕೊನೆಯದಾಗಿ ಇನ್ನೊಂದು ಇದೆ. ನಾವು ಇಲ್ಲೇ ಒಂದು 500 ಮೀಟ್ರಲ್ಲಿ ಒಂದು 5 ಎಕರೆ ಜಮೀನಿದೆ. ಅದನ್ನು ಫಾರಮ್ ಲ್ಯಾಂಡ್ ಮಾಡಬೇಕು ಅಂತ ಇದ್ದೀವಿ. ಫಾರಮ್ ಲ್ಯಾಂಡ್ ಅಂದರೆ ಇವತ್ತೊಂದು ದಿವಸ ಟ್ರೆಂಡಾಗಿ ನಡೀತಾ ಇದೆ. ಏನು ಫಾರಮ್ ಲ್ಯಾಂಡು? ಈಗ ಒಬ್ಬ ಮನುಷ್ಯನಿಗೆ ಜಮೀನು ತೊಗೋಬೇಕು ಅಂತ ಆಸೆ ಇರುತ್ತೆ, ಪೀಕು ಕೊಂಡೋಗ್ಬಿಟ್ಟಿರ್ತದೆ. ಈಗ 1 ಕೋಟಿ 2 ಕೋಟಿ, 1 ಎಕರೆ 2 ಎಕರೆ ತೊಗೊಂಡ್ರೆ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ಮು ಅಥವಾ ಇನ್ಯಾರೋ ಕರೆಸ್ಬೇಕು, ಉಳುಮೆ ಮಾಡಬೇಕು, ಇವೆಲ್ಲ ಆಗಲ್ಲ. ನನಗೆ ಅಲ್ಲಿ ಫಾರಮ್ ಹೌಸಲ್ಲಿ ನಾನು ಗೆಸ್ಟ್ ಹೌಸು ಕಟ್ಕೋಬೇಕು, ನಾನು ವ್ಯವಸಾಯ ಥರನೂ ಮಾಡಬೇಕು, ಗ್ರೀನಲ್ಲೂ ಜೀವನ ಮಾಡಬೇಕು ಅನ್ನೋದಕ್ಕೆ ಇದೊಂದು ಫಾರಮ್ ಲ್ಯಾಂಡ್ ಅಂತ ಕಾನ್ಸೆಪ್ಟ್ ಬಂದಿದೆ. ಆ ಫಾರಮ್ ಲ್ಯಾಂಡ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ 6 ಕುಂಟೆ, ಅಂದರೆ ಒಬ್ಬೊಬ್ಬರಿಗೂ 6 ಕುಂಟೆನ ರಿಜಿಸ್ಟರ್ ಮಾಡಿಕೊಡ್ತೀವಿ. ರಿಜಿಸ್ಟರ್ ಮಾಡಿಕೊಟ್ಟು 6 ಕುಂಟೆಗೆ 33 × 33 1 ಕುಂಟೆ ಆಗುತ್ತೆ. ಅದನ್ನು ನಾವು 6 ಕುಂಟೆನ ಅವರಿಗೆ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ. ಅವರಿಗೆ ಖಾತಾ ಬರುತ್ತೆ. ಒಂದು. ಎರಡನೇದು, ಅದಕ್ಕೆಲ್ಲ ನಾವು ಸೆಟಪ್ ಮಾಡಿಕೊಡ್ತೀವಿ. ಗಿಡ ಬಳ್ಳಿ ಏನು ಬೇಕು ಅದಕ್ಕೊಂದಷ್ಟು ಫ್ರೂಟ್ಸ್ ಗಿಡಗಳು ಹಾಕ್ತೀವಿ. ಕಾರ್ ಪಾರ್ಕಿಂಗ್ ಜಾಗ ಮಾಡಿಕೊಡ್ತೀವಿ. ಮನೆ ಕಟ್ಟೋಕ್ಕೆ 10%, ಆ 6 ಕುಂಟೆಲ್ 10% ಮನೆ ಕಟ್ಟಬೇಕು. ಅದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಸರಿಯಪ್ಪ, ನಾನು ನಿಮ್ಮ ಹತ್ರಕ್ಕೆ ಬಂದು ಮನೆ ಕಟ್ಟಿ ನನಗೇನು ಪ್ರಯೋಜನ? ನಾನು 6 ತಿಂಗಳಿಗೆ ಬರ್ತೀನಿ, ವರ್ಷಕ್ಕೆ ಬರ್ತೀನಿ, ನಿಮ್ಮ ಹತ್ರ ಏನು ಪ್ರಯೋಜನ ಅಂತ ನೀವು ಕೇಳೋದ್ರಲ್ಲಿ ಅರ್ಥ ಇದೆ. ಒಂದು.
ನೀವು ಅದನ್ನೇನಾದರೂ ನಾವು ಹೇಳ್ದಂಗೆ ಡಿಸೈನಾಗಿ ಗ್ಲಾಸ್ ಹೌಸೋ ಯುನಿಕಾಗೋ ನಾವು ಹೇಳ್ತೀವಿ, ನೀವು ಬಂಡವಾಳ ಹಾಕಿ ನೀವೇ ಕಟ್ಟಿ, ಇಲ್ಲಾಂದ್ರೆ ನಾವು ಹೇಳಿ ನಾವು ಕಟ್ಕೊಡ್ತೀವಿ. ಕಟ್ಕೊಟ್ಟ ಮೇಲೆ ಆ ಮನೆನ ನಾವು ಒಂದು ಬಗ್ಗಿ ಅಂದರೆ ಕೊಡ್ತೀರಲ್ಲ, ಸ್ಟಾರ್ ಹೋಟ್ಲುಗಳಲ್ಲಿ ಬ್ಯಾಟ್ರಿ ಗಾಡಿ ಹಾಕ್ಕೊಂಡು ಕರ್ಕೊಂಡೋಗಿ ಬಿಡ್ತಾರಲ್ಲ, ಆ ಥರ ಇಲ್ಲಿಂದ ಒಂದು 5-6 ಜಮೀನು ಪಾಸ್ ಆಗ್ತದೆ ಅಷ್ಟೇ. 5-6 ಜಮೀನಿಂದನೂ ನಿಮಗೆ ಬಗ್ಗಿನಲ್ಲಿ ನಾವು ಕರ್ಕೊಂಡು ಬರ್ತೀವಿ, ಇಲ್ಲಿ ಮಾಡ್ತೀವಿ. ಆ ಮನೆನ ನಾವು ಬಾಡಿಗೆ ಕೊಡ್ತೀವಿ. ಇದೇ ಥರ ನಾವು ಏನೀಗ ಪ್ರೊಸೀಜರಲ್ಲಿ ನಾವು ಬಾಡಿಗೆ ಕೊಡ್ತಾ ಇದ್ದೀವಿ ಅದನ್ನು ಕೊಡ್ತೀವಿ. ಅದನ್ನು 3 ವರ್ಷ ಮೇಂಟೈನ್ ಮಾಡಿಕೊಡ್ತೀವಿ. ಲೈಫ್ ಲಾಂಗ್ ಅದಕ್ಕೆ ನಾವು ಬಾಡಿಗೆ ಕೊಡ್ತೀವಿ. ನೀವು ಇಷ್ಟಪಟ್ಟರೆ, ಇಲ್ಲಪ್ಪ ನಾನು ಯಾವತ್ತು 6 ತಿಂಗಳು 3 ತಿಂಗಳು ಬಿಟ್ಟು ನಾನು ಬಂದು ನನ್ನ ಫ್ಯಾಮಿಲಿ ಮಾಡಬೇಕು, ಅದನ್ನು ಮೊದಲೇ ಹೇಳಿದ್ರೆ ಆವತ್ತೊಂದು ದಿವಸಕ್ಕೆ ನಾವು ಬಾಡಿಗೆ ಕೊಡಲ್ಲ. ಇದನ್ನು ಖರ್ಚು ವೆಚ್ಚ ಎಲ್ಲ ಕಳೆದ್ಬಿಟ್ಟು ಅದನ್ನು ನೀವು ಬಾಡಿಗೆ ಕೊಡ್ಬೋದು. ಅದರಲ್ಲಿ ನಿಮಗೆ 60%, ನಮಗೆ 40% ಯು ಕ್ಯಾನ್ ಸಿ ಇನ್ ದ ಮೊಬೈಲ್. ಇವತ್ತು ಬುಕ್ ಆಯಿತಾ, ಇವತ್ತು ಬುಕ್ ಆಗಲಿಲ್ವಾ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ತುಂಬ ಹೈಯರ್ ಎಂಡಲ್ಲಿ ಇದ್ದೀವಿ, ಡಿಜಿಟಲ್ ಮಾಧ್ಯಮ. ಮನೇಲಿ ಕೂತ್ಕೊಂಡು ಕಸ ಓಡಿಸ್ತೀವಿ. ಇಲ್ಲಿಂದ ದುಬೈನಲ್ಲಿ ಕೂತ್ಕೊಂಡು ದುಬೈಲಿರೋಲ್ಲ ಹೆಂಗಸ್ರಿಗೆ ಕೆಲಸದವ್ರಿಗೆ ಹೇಳಿ ಕಸ ಹೊಡಿಯಪ್ಪ, ಅಲ್ಲಿ ಧೂಳಿದೆ, ಇಲ್ಲಿ ದಿಂಬಿದೆ ಅನ್ನೋ ಕಾಲ. ಆದ್ದರಿಂದ ನೀವು ಬ್ಲಾಕ್ ಆಗಿದೆ, ಏನಿಲ್ಲ ನಿಮಗೆ ತೆರೆದ ಪುಸ್ತಕ, ಎಲ್ಲ GST ಇರುತ್ತೆ, ಓಪನ್ ಮೈಂಡ್ ಇರುತ್ತೆ. ದಯವಿಟ್ಟು ಯಾವುದರಲ್ಲೂ ನಿಮಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ, ಮಿಸ್ಯೂಸ್ ಆಗುತ್ತೆ ಅನ್ನೋದು ಒಂದು ಭಯ ಬೇಡ. ಅದರಿಂದ ತಾವೆಲ್ಲ ಒಂದ್ಸಲಿ ನಾನು ಆ ಪ್ರೋಗ್ರಾಮ್ ಇದೆ ಸರ್ ಕರ್ಕೊಂಡಾಗ ಆ ಜಾಗ ತೋರಿಸ್ತೀನಿ. ದಯಮಾಡಿ ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನನಗೆ ಕೇಳಿ. ಅದರಲ್ಲಿ ನೀವು ಮನೆ ಕಟ್ಕೋಬೋದು. ಮನೆ ಕಟ್ಕೊಂಡ್ರೆ ನಾವು ಬಾಡಿಗೆ ಕೊಡ್ತೀವಿ, ಇಲ್ಲಾಂದ್ರೆ ನೀವೇ ಬಾಡಿಗೆ ಕೊಟ್ಕೊಳ್ಳಿ, ನೀವೇ ಉಳ್ಕೊಳ್ಳಿ. ಅದನ್ನು ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ, 3 ವರ್ಷ ಮೇಂಟೈನ್ ಮಾಡಿಕೊಡ್ತೀವಿ. ಅದಕ್ಕೆ ಕೆಲವು ಫ್ರೂಟ್ಸ್ ಗಿಡಗಳನ್ನ ಹಾಕ್ಕೊಡ್ತೀವಿ, ಕಾರ್ ಪಾರ್ಕಿಂಗ್ ಜಾಗ ಕೊಡ್ತೀವಿ. ಇಲ್ಲ ರೀ ನಮ್ಗೆ 2 ಬೇಕು ತೊಗೊಳ್ಳಿ, ಡಬಲ್ ಮಾಡಿಕೊಡ್ತೀವಿ. 1 ಕುಂಟೆಗೆ ರಿಜಿಸ್ಟ್ರೇಷನ್ಗೆ ಎಲಿಜಿಬಲ್ ಇರೋದು 5.5 ಕುಂಟೆ. 5.5 ಕುಂಟೆ ಮೇಲೆ ನಿಮಗೆ ನಾನು ರಿಜಿಸ್ಟರ್ ಮಾಡಿಕೊಡೋ ಪವರ್ ಇದೆ. ಅದಕ್ಕೇನು ಕನ್ವರ್ಷನ್ ಬೇಕಾಗಿಲ್ಲ, ಏನಿಲ್ಲ. 6 ಕುಂಟೆನೂ ನಾವು ಡಿವೈಡ್ ಮಾಡ್ತೀವಿ. 6 ಕುಂಟೆನೂ ಒಳ್ಳೆ ಸಮದಟ್ಟಾಗಿರೋ ಜಮೀನು ನಾವು ಕೊಡ್ತೀವಿ. ಅದರಲ್ಲಿ ನಾವು ಹೋಗೋದಕ್ಕೆ ವೆಹಿಕಲ್ ಹೋಗೋಕ್ಕೆ ಜಾಗ, ನೀವು ಇರೋದಕ್ಕೆ ಜಾಗ, ಪ್ರತಿಯೊಂದು ನಾವು ಡಿಸೈನ್ ಮಾಡಿ ಕೊಡ್ತೀವಿ. ಅಂಡರ್ ಪ್ರೋಗ್ರೆಸ್ ಕೆಲಸ ನಡೀತಾ ಇದೆ. ನೀವು ನೇರವಾಗಿ ನಮ್ಮ ರೆಸಾರ್ಟಿಗೆ ಬಂದರೆ ಅದನ್ನು ತೋರಿಸ್ತೀವಿ. ದಯಮಾಡಿ ಅದನ್ನು ನೋಡಿ ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದಾದರೆ ಮಾಡ್ಬೋದು. ಗೆಳೆಯರೇ, ಇಷ್ಟೊತ್ತು ಸಿಲ್ವರ್ ಐರಿಸ್ ಖಾತೆ ಕೇಳ್ತಾ ಇದ್ರಿ. ನನಗಂತೂ ಭಾಳ ಖುಷಿ ಆಯಿತು. ನಾವು 2 ದಿವಸ ಇದ್ದು ಈ ಮಾತು ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ. ನೀವು ಒಂದು ಸಲ ಬನ್ನಿ, ಎಂಜಾಯ್ ಮಾಡ್ತೀರಿ. ಮಕ್ಕಳ ಸಮೇತ ಬನ್ನಿ. ಮತ್ತು ಪಾರ್ಟೀಸ್ ಯಾರಾದರೂ ಹುಡುಗರು ಮಾಡ್ಬೇಕು ಅಂದ್ಕೊಂಡಿದ್ರಿ, ಇಲ್ಲಿ ಬನ್ನಿ, ಭಾಳ ಚೆನ್ನಾಗಿದೆ. ನಿಮಗೆ ಪರಿಸರ ಜೊತೆ ಒಂದು ಕನೆಕ್ಟ್ ಆಗುತ್ತೆ. ಮತ್ತು ದೇಶ ವಿದೇಶಗಳ ಗಿಡ ಮರಗಳಿದೆ, ಹಣ್ಣಿದೆ, ಆ ಫ್ರೂಟ್ಸ್ ನೋಡೋದಕ್ಕೆ ಚಂದ. ಆಮೇಲೆ ಗಿಣಿಗಳಂತೂ ಭಾಳ ನಿಮ್ಮ ಫ್ರೆಂಡೇ ಆಗ್ಬಿಡ್ಬೋದು. ಅಷ್ಟೇ ಕೊನ್ಯೂರ್ ಬರ್ಡ್, ಗಿಣಿ ಅಲ್ಲ, ಕೊನ್ಯೂರ್ ಬರ್ಡ್. ನೋಡಿ, ಯಾಕಂದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು. ಯಾಕಂದ್ರೆ ಗಿಣಿ ಹಿಡಿಯೋಗಿಲ್ಲ, ಕಾನೂನು ಆಗಿಲ್ಲ. ಹಾಗಾಗಿ ಉಳಿದದ್ದನ್ನೆಲ್ಲ ಆ ಥರದ್ದು ನಿಮಗೆ ಪರಿಚಯ ಆಗುತ್ತೆ. ಬನ್ನಿ ಒಂದ್ಸಲ. ಇದು ಭಾಳ ಮಧ್ಯದಲ್ಲಿ ಇರೋದ್ರಿಂದ ಮೈಸೂರಿಂದ ಭಾಳ ಹತ್ತಿರ. ಹಾಗಾಗಿ ನಂಜನಗೂಡಿಗಂತೂ 9 ಕಿಲೋಮೀಟರು. ಇನ್ನು ಊಟಿಗೆ ಮುಂದಕ್ಕೆ ಹೋಗೋರು ಕೂಡ ಇಲ್ಲಿ ಸ್ಟೇ ಮಾಡಿ ನೀವು ಊಟಿಗೆ ಹೋಗ್ಬೋದು. ಊಟಿಗೆ ಹೋಗ್ಬಿಟ್ರೆ ಭಯಂಕರ ಕಾಸ್ಟ್ಲಿ ಆಗ್ತದೆ. ಸೊ ಅದ್ರದ್ದು ಬೆನಿಫಿಟ್ ಇಲ್ಲೇ ಪಡಿಬೋದು. ನೀವು ಒಂದು ದಿವಸ ಮೈಸೂರಿಗೆ ಎಂಜಾಯ್ ಮಾಡ್ಕೊಂಡು ಇಲ್ಲಿದ್ದು ಬೆಳಿಗ್ಗೆ ನೀವು ಊಟಿಗೆ ಹೋಗ್ಬೋದು. ಆ ಅವಕಾಶಗಳಿದೆ. ಬನ್ನಿ ಒಂದ್ಸಲ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.